ಇಂದಿನ ವಿಡಿಯೋದಲ್ಲಿ ಬಾಯಿ ಬಿಟ್ಟರೆ ಸುಳ್ಳು ಹೇಳುವ ರಾಶಿಯವರು ಯಾರು ಎಂದು ತಿಳಿಯೋಣ. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಚಕ್ರದ ಚಿಹ್ನೆಗಳ ಅನುಸಾರವಾಗಿ ಸ್ವಭಾವದಿಂದ ಕೆಲವು ರಾಶಿಯ ಜನರು ಸುಳ್ಳುಗಳನ್ನು ಹೇಳುವುದರಲ್ಲಿ ಮಹಾನಿಪುಣರು. ನಮ್ಮ ಭೂಮಿಯ ಮೇಲಿನ ಜನಸಂಖ್ಯೆಯಲ್ಲಿ ಸುಳ್ಳು ಹೇಳದೇ ಇರುವವರ ಸಂಖ್ಯೆ ತೀರಾ ಕಡಿಮೆ. ಏಕೆಂದರೆ ಎಲ್ಲರೂ ಒಂದಲ್ಲ ಒಂದು ವಿಷಯದಲ್ಲಿ ಸುಳ್ಳನ್ನು ಹೇಳಿಯೇ ಇರುತ್ತೇವೆ. ಆದರೆ ನಮ್ಮ ರಾಶಿ ಚಕ್ರದ 12 ರಾಶಿಗಳಿಗೆ ಅನುಗುಣವಾಗಿ ಕೆಲವು ರಾಶಿಯವರು ಮಾತ್ರ ಸ್ವಭಾವದಿಂದಲೇ ಸುಳ್ಳುಗಾರರಾಗಿರುತ್ತಾರೆ. ಇವರು ಸುಳ್ಳು ಹೇಳುವ ಕಲೆಯಲ್ಲಿ ಮಹಾಜಾಣರು. ತಮ್ಮ ಸಾಮರ್ಥ್ಯದಿಂದ ಸುಳ್ಳು ಹೇಳಿ ಜನರನ್ನು ಮೋಡಿ ಮಾಡುವವರು. ಹಾಗಾದರೆ ಅತಿ ಹೆಚ್ಚು ಸುಳ್ಳು ಹೇಳುವ ರಾಶಿಯವರು ಯಾರು ಎಂದು ವಿವರವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮಾಡಿ. ಮೊದಲನೆಯದು ಮಿಥುನ ರಾಶಿ. ಮಿಥುನ ರಾಶಿಯವರು ಸಂದರ್ಭಕ್ಕೆ ತಕ್ಕಂತೆ ಸುಳ್ಳು ಹೇಳುವುದರಲ್ಲಿ ಮಹಾಜಾಣರು. ಇವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಸುಲಭವಾಗಿ ಎದುರಿಗಿರುವ ವ್ಯಕ್ತಿಯು ಕಂಡುಹಿಡಿಯಲು ಸಾಧ್ಯವೇ ಆಗುವುದಿಲ್ಲ. ಈ ರಾಶಿ ಚಕ್ರದ ಜನರು ಹೆಚ್ಚಾಗಿ ದ್ವಿಪಾತ್ರವನ್ನು ಮಾಡುತ್ತಾರೆ. ತಮಗೆ ಅಗತ್ಯ ಇರುವ ಸಂದರ್ಭದಲ್ಲಿ ಒಂದು ರೀತಿಯಾದರೆ ತಮಗೆ ಬೇಡವಾದ ಸಂದರ್ಭದಲ್ಲಿ ಮತ್ತೊಂದು ರೀತಿಯಾಗಿ ವರ್ತಿಸುತ್ತಾರೆ. ಇವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನಂಬಲು ಸಾಧ್ಯವಾಗುವುದೇ ಇಲ್ಲ. ಅಷ್ಟರ ಮಟ್ಟಿಗೆ ಸುಳ್ಳನ್ನು ಸತ್ಯವನ್ನಾಗಿಸುವ ಕಲೆ ಇವರಿಗೆ ಸ್ವಭಾವದಿಂದಲೇ ಒಲಿದಿದೆ. 2. ಕಟಕ ರಾಶಿ. ಕಟಕ ರಾಶಿಯ ಜನರು ತಮ್ಮ ಭಾವನೆಗಳನ್ನು ಮುಚ್ಚಿಡಲು ಅನೇಕ ವಿಧದಲ್ಲಿ ಸುಳ್ಳುಗಳನ್ನು ಹೇಳುತ್ತಾರೆ ಹಾಗೂ ಇತರರನ್ನು ರಕ್ಷಿಸಲು ಬಲವಾಗಿ ನಂಬುವ ರೀತಿಯಲ್ಲಿ ಸುಳ್ಳು ಹೇಳುತ್ತಾರೆ. ಈ ರಾಶಿಯ ಜನರು ಅತ್ಯಂತ ವೇಗದ ಮನಸ್ಸಿನವರು. ತಮಗೆ ಸಮಸ್ಯೆ ಆಗಲಿದೆ ಎಂದು ತಿಳಿದ ತಕ್ಷಣ ವಿಷಯವನ್ನು ಬಹಳ ವೇಗವಾಗಿ ತಿರುಚಿಬಿಡುತ್ತಾರೆ. ಏಕೆಂದರೆ ಕಟಕ ರಾಶಿಯು ಚಂದ್ರನ ಒಡೆತನದಲ್ಲಿದೆ. ನಮ್ಮ ಜ್ಯೋತಿಷ್ಯದಲ್ಲಿ ಚಂದ್ರನಿಂದ ಆಳಲ್ಪಡುವ ರಾಶಿಯ ಜನರು ಸುಳ್ಳು ಹೇಳುವ ಅಭ್ಯಾಸವನ್ನು ಸ್ವಭಾವದಿಂದಲೇ ಹೊಂದಿರುತ್ತಾರೆ ಮತ್ತು ಅವರು ಹೇಳುವ ಸುಳ್ಳನ್ನು ಬೇರೆಯವರು ಕಂಡುಹಿಡಿಯಲು ಆಗುವುದಿಲ್ಲ ಎಂದು ನಂಬಲಾಗುತ್ತದೆ. ಇನ್ನು 3ನೇಯದು ಸಿಂಹರಾಶಿ. ಸಿಂಹರಾಶಿಯ ಜನರು ಇತರರ ಗಮನ ಸೆಳೆಯಲು ಮತ್ತು ತಮ್ಮನ್ನು ತಾವು ಜಾಣರು ಎಂದು ತೋರಿಸಿಕೊಳ್ಳಲು ವಿಧವಾಗಿ ಸುಳ್ಳುಗಳನ್ನು ಹೇಳುತ್ತಾರೆ. ಇವರು ತಮ್ಮ ಸುಳ್ಳುಗಳಿಂದ ಜನರನ್ನು ಸುಲಭವಾಗಿ ಆಕರ್ಷಿಸುತ್ತಾರೆ. ಈ ರಾಶಿ ಚಕ್ರದ ಜನರು ಪರಿಸ್ಥಿತಿಯನ್ನು ತಿಳಿದು ಸುಳ್ಳು ಹೇಳಬೇಕೆ ಅಥವಾ ಸತ್ಯವನ್ನು ಹೇಳಬೇಕೆ ಎಂದು ಯೋಚಿಸುತ್ತಾರೆ. ಇವರು ಹೇಳುವ ಸುಳ್ಳಿನ ಸ್ಪಷ್ಟತೆಯನ್ನು ತಿಳಿದರೆ ಯಾರೂ ಕೂಡ ಸುಲಭವಾಗಿ ಸುಳ್ಳನ್ನು ಸತ್ಯವೆಂದು ನಂಬುವ ಮಟ್ಟಿಗೆ ಸುಳ್ಳನ್ನು ಹೇಳುವ ಕಲೆಯನ್ನು ಸಿಂಹರಾಶಿಯವರು ಹೊಂದಿದ್ದಾರೆ. 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಮ್ಮ ರಹಸ್ಯಗಳನ್ನು ಕಾಪಾಡಿಕೊಳ್ಳಲು ಸುಳ್ಳುಗಳನ್ನು ಹೇಳುತ್ತಾರೆ ಹಾಗೂ ತಮ್ಮ ನಿಜವಾದ ಉದ್ದೇಶವನ್ನು ಯಾರೂ ತಿಳಿಯಬಾರದೆಂದು ಸುಳ್ಳಿನ ಸರಮಾಲೆಯನ್ನೇ ಕಟ್ಟುತ್ತಾರೆ. ಈ ರಾಶಿ ಚಕ್ರದ ಜನರನ್ನು ಸುಳ್ಳು ಹೇಳುವುದರಲ್ಲಿ ಪರಿಣಿತರು ಎಂದು ಪರಿಗಣಿಸಲಾಗುತ್ತದೆ. ಇವರು ಸುಳ್ಳುಗಳನ್ನು ಹೇಳಿ ಸುಲಭವಾಗಿ ಜನರಿಂದ ತಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಾರೆ. ಎಂಥದ್ದೇ ಸಮಸ್ಯೆ ಎದುರಾದರೂ ಸಹ ತಮ್ಮ ಮಾತಿನಿಂದಲೇ ಸುಳ್ಳನ್ನು ಸತ್ಯವನ್ನಾಗಿಸಿ ಬೇರೊಬ್ಬರನ್ನು ಮೂರ್ಖರನ್ನಾಗಿಸುವ ಕಲೆ ಇವರಿಗೆ ಸ್ವಭಾವದಿಂದಲೇ ಬಂದಿದೆ. ಇವರು ಹೇಳುವ ಸುಳ್ಳು ಸತ್ಯದಂತೆಯೇ ಇರುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರು ಕೆಲವೊಮ್ಮೆ ತಮ್ಮ ಪರಿಸ್ಥಿತಿಗೆ ತಕ್ಕಂತೆ ಸಂದರ್ಭಕ್ಕೆ ತಕ್ಕಂತೆ ಸುಳ್ಳುಗಳನ್ನು ಹೇಳುತ್ತಾರೆ. ಇವರು ಹೇಳುವ ಸುಳ್ಳಿನಿಂದ ಇವರು ಜನರಿಗೆ ಒಳ್ಳೆಯವರಂತೆ ಕಾಣಿಸುತ್ತಾರೆ. ಈ ರಾಶಿಯ ಜನರು ತುಂಬ ಸ್ವಾರ್ಥಿಗಳು ಮತ್ತು ಇವರು ಯಾವಾಗಲೂ ತಮ್ಮ ಬಗ್ಗೆಯೇ ಯೋಚನೆ ಮಾಡುತ್ತಿರುತ್ತಾರೆ. ಅದಕ್ಕಾಗಿ ತಮ್ಮನ್ನು ತಾವು ಒಳ್ಳೆಯವರೆಂದು ಹೇಳಿಕೊಳ್ಳಲು, ಜನರಿಂದ ಕೆಲಸಗಳನ್ನು ಸಾಧಿಸಿಕೊಳ್ಳಲು ಒಳ್ಳೆಯವರಂತೆ ನಟಿಸಿ ವಿಧದ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳುತ್ತಾರೆ. ಹೀಗೆ ಈ ಮೇಲೆ ತಿಳಿಸಿರುವ ಹಾಗೆ ರಾಶಿಚಕ್ರದ 12 ರಾಶಿಗಳಲ್ಲಿ ಈ 5 ರಾಶಿಯ ಜನರು ಅತಿ ಹೆಚ್ಚು ಸುಳ್ಳುಗಳನ್ನು ಹೇಳುವ ಸ್ವಭಾವವನ್ನು ಹುಟ್ಟಿನಿಂದಲೇ ಪಡೆದುಕೊಂಡಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.